ಎಲ್ರಿಗೂ ನಮಸ್ಕಾರ. ಎಲ್ಲ ಮಾತು ಕೇಳಿ 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 ಸುಸ್ತಾಗೋಗಿದ್ದೀರ. ಕಿಚ್ಚಂದ್ರ ಭಾಗದ 2 ದಿನದಿಂದ ಬಿಸಿಲು ಕಮ್ಮಿ ಆಗದೆ, ಬಿಸಿ ಗಾಳಿನೂ ಬೀಸ್ತಾ ಇದೆ. ಹೌದಾ? ಇವತ್ತು 26ನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ತಮ್ಮ ಆಶೀರ್ವಾದವನ್ನ ಪಡೀಲಿಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಈಗಾಗಲೇ ಬಾಲಕೃಷ್ಣರವರು, ಎಚ್.ಎಂ. ರೇವಣ್ಣ ಸಾಹೇಬರು, ಮುಖ್ಯಮಂತ್ರಿ ಚಂದ್ರು ಅವರೆಲ್ಲರೂ ಕೂಡ ಮಾತನಾಡಿದ್ದಾರೆ. ಗ್ಯಾರಂಟಿಗಳ ಬಗ್ಗೆ ಹೇಳಿದ್ದಾರೆ, ಕೆಲಸ ಕಾರ್ಯಗಳ ಬಗ್ಗೆ ಹೇಳಿದ್ದಾರೆ, ಯಾತಕ್ಕೆ ವೋಟ್ ಹಾಕಬೇಕು ಅಂತನೂ ಹೇಳಿದ್ದಾರೆ. ನಾನು ಹೇಳೋದಿಷ್ಟೇ ನಿಮಗೆ, ನಾನು ನಿಮ್ಮ ಮನೆ ಮಗ, ನಿಮ್ಮ ಜಿಲ್ಲೆಯ ಮಗ. ನಾನು ಕೆಲಸ ಮಾಡಿದ್ದೇನೆ. ನನಗೆ ತಿಪ್ಸಂದ್ರ ಹೊಸದೇನಲ್ಲ. ತಿಪ್ಸಂದ್ರಕ್ಕೆ ಅನೇಕ ಬಾರಿ ಬಂದು ನಿಮ್ ಕಷ್ಟ ಸುಖ ಕೇಳಿದ್ದೀನಿ. ರೈತರ ಕಷ್ಟ ಸುಖ ಏನು ಅಂತ ಕೇಳಿದ್ದೀನಿ. ಹೆಣ್ಣು ಮಕ್ಕಳು ಬಂದು ಅರ್ಜಿ ಕೊಟ್ರೆ ಅವ್ರದ್ದೇನು ಅಂತ ಕೇಳಿದ್ದೀನಿ. ಹಿರಿಯರು ಬಂದು ಏನೇನು ಹೇಳಿದ್ರು ಅದನ್ನ ಕೇಳಿದ್ದೀನಿ. ಯಾರು ಏನೇ ಕೆಲಸ ಹೇಳಿದ್ರು ಅದನ್ನ ಮಾಡುವಂತ ಪ್ರಯತ್ನವನ್ನ ನಾನು ಮಾಡಿದ್ದೇನೆ. ಇವತ್ತು ಕೆಲವರೆಲ್ಲ ಬಂದು ಹಾಸನದಿಂದ ಬಂದು ಈಗ ಮತ ಕೇಳ್ತಾ ಇದ್ದಾರೆ. ಅವ್ರ ಹಿಂದೆನೇನೆ ಹಾಸನದವರಿಗೆ 2 ಸಾರಿ, ಒಬ್ಬರಿಗೆ ದೇವೇಗೌಡರಿಗೆ ಮೊದಲೊಂದ್ ಸಾರಿ ವೋಟ್ ಹಾಕಿದ್ದೀರಿ. ಅವರು ನಿಮ್ಗೆ ಏನ್ ಮಾಡಿದ್ದಾರೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಹುಡುಗರು ಎಲ್ಲ ನನ್ನ ತಾಯಂದಿರು ಯೋಚನೆ ಮಾಡಬೇಕು, ರೈತರು ಯೋಚನೆ ಮಾಡಬೇಕು. ಅವತ್ತು ಹೇಮಾವತಿ ನೀರ್ನ ತರಬಹುದಾಗಿತ್ತಲ್ಲ ಮಾಗಡಿ ತಾಲೂಕಿಗೆ, ತರಕಾಯ್ತಿರ್ಲಿಲ್ವಾ? ಮಾಜಿ ಪ್ರಧಾನ ಮಂತ್ರಿಗಳು ಅವ್ರು ಮನ್ಸು ಮಾಡಿದ್ರೆ ಆದೇಶ ಆಯ್ತಿರ್ಲಿಲ್ವೋ? ಆಯ್ತಾ ಇಲ್ವಾ? ನೀವು ಓಟ್ ಹಾಕಿದ್ರಾ ಇಲ್ವಾ? ಗೆಲ್ಸಿದ್ರಾ ಇಲ್ವಾ? ಇಷ್ಟೆಲ್ಲ ಆದ್ಮೇಲೆ ನಿಮ್ ತಾಲೂಕಿಗೆ ಏನ್ ಕೊಡುಗೆ ಕೊಟ್ಟವ್ರೆ? ನಿಮ್ ತಾಲೂಕಿಗೆ ಒಂದೇ ಒಂದು ಸ್ಕೂಲು, ಒಂದೇ ಒಂದು ಅಂಗನವಾಡಿ, ಏನಾದ್ರೂ ರೈತರಿಗೆ ಏನಾರ ಒಳ್ಳೇದಾಗುವಂತದ್ದು ಕೆರೆ ಕಟ್ಟೆ ಏನೂ ಇಲ್ಲ. ಇವತ್ತು ಕುಮಾರಸ್ವಾಮಿಗೆ ವೋಟ್ ಹಾಕಿದ್ರಿ, 2 ಸಾರಿ ಎಂಪಿ ಮಾಡಿದಿರಿ. ಕುಮಾರಸ್ವಾಮಿ 2 ಸಾರಿ ಎಂಪಿ ಬಾಲಕೃಷ್ಣ ಅವ್ರು ಮಾಡಿದ್ದು. ಬಂದು ನಿಮ್ ಕಷ್ಟ ಸುಖ ಕೇಳಿದ್ರಾ? ನೋಡಿದೀರಾ? ನಿಮ್ ತಿಪ್ಸಂದ್ರಕ್ಕೆ ಬಂದಿದ್ದನ್ನ, ತಿಪ್ಸಂದ್ರಕ್ಕೆ ಬಂದದ್ದು ನೋಡಿದಿರನೆಯ? ಇವತ್ತು ಚುನಾವಣೆಗೆ ವೋಟ್ ಕೇಳಕ್ ಬರ್ತಾವ್ರೆ. ಯಾರು ವೋಟ್ ಕೇಳಕ್ ಬರ್ತಾವ್ರೆ? ಅವ್ರ ಕಾರ್ಯಕರ್ತರು ವೋಟ್ ಕೇಳಕ್ ಬರ್ತಾ ಇಲ್ಲ. ಮಾವನ ಅಳಿಯನಿಗೆ, ಮಾಗಡಿ ಮಂಜು ವೋಟ್ ಕೇಳಕ್ ಬಂದಿದ್ರೆ ನಿಮ್ಮೂರಿಗೆ ಇಲ್ಲ. ಈಗ ಅಳಿಯ ಅಂತ ನಿಂತು ಬಿಟ್ಟವನಲ್ಲ, ಅಳಿಯನಿಗೆ ಸಪೋರ್ಟ್ ಮಾಡಿ ಅಂತ ಕೇಳೋಕೆ ಇಬ್ರು ಅಪ್ಪ ಮಕ್ಕಳಿಬ್ರು ಬರ್ತಾವ್ರೆ. ಅವರೇನು ಮಾಗಡಿಯವರಲ್ಲ, ರಾಮನಗರ ಜಿಲ್ಲೆಯವರೇನಲ್ಲ. ಇವತ್ತು ನಾನು ನಿಮ್ ಜಿಲ್ಲೆಯವನು, ನಿಮ್ಮ ಸ್ವಾಭಿಮಾನದ ಮತವನ್ನ ಕೇಳಲಿಕ್ಕೆ ಬಂದಿದ್ದೇನೆ. ನಾನು ಎಲ್ಲ ಕೆಲಸ ಮಾಡಿದ್ದೀನಿ ಅಂತ ಹೇಳಲ್ಲ. ನನ್ನ ಕೈಲಾದ ಅಷ್ಟೋ ಇಷ್ಟೋ ಕೆಲಸನ ಈ ತಾಲೂಕಿಗೆ, ಈ ಜಿಲ್ಲೆಗೆ, ನಮ್ಮ ರೈತರಿಗೆ, ನಮ್ಮ ರೈತರ ಮಕ್ಕಳಿಗೆ, ನಮ್ಮ ತಾಯಂದಿರಿಗೆ, ನನ್ನ ಸಹೋದರಿಯರಿಗೆ ನನ್ನ ಕೈಲಾದಂತ ಅಳ್ಳು ಸೇವೆಯನ್ನ ಮಾಡಿದ್ದೇನೆ. ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ನಿಮ್ನೇನು ಜಾತಿ ನೋಡ್ಲಿಲ್ಲ, ಪಕ್ಷ ನೋಡ್ಲಿಲ್ಲ. ಯಾರ ಕಷ್ಟ ಅಂದ್ರೂ ಅವ್ರ ಕಷ್ಟಕ್ಕೆ ಸ್ಪಂದಿಸಿದ್ದೇನೆ. ಕೋವಿಡ್ ಸಂದರ್ಭದಲ್ಲಿ ನಿಮ್ ಕಷ್ಟ ಸುಖ ಕೇಳಿದ್ದೇನೆ. ಎಷ್ಟೋ ಜನಕ್ಕೆ ಆಕ್ಸಿಜನ್ ಬೆಡ್ ಕೊಡ್ಸಿದ್ದೀನಿ, ಎಷ್ಟೋ ಜನಕ್ಕೆ ತರಕಾರಿಗಳನ್ನ ಕೊಡ್ಸಿದ್ದೀನಿ, ಎಷ್ಟೋ ಜನಕ್ಕೆ ರೇಷನ್ ಕಿಟ್ ಕೊಡ್ಸಿದ್ದೀನಿ. ನಿಮ್ ಕಷ್ಟ ಎಂತ ಅಂದ್ರೆ ಬಂದು ಕೋವಿಡ್ ಸಂದರ್ಭದಲ್ಲಿ ಎಲ್ಲ ಕ್ವಾರಂಟೈನ್ ಸೆಂಟರ್ಗಳಿಗೆ ಊಟದ ವ್ಯವಸ್ಥೆ ಮಾಡಿದ್ದೀನಿ. ನನ್ನ ಕೈಲಿ ಏನಾಗುತ್ತೆ ಎಲ್ಲವನ್ನೂ ಕೂಡ ನಾನು ಮಾಡಿದ್ದೀನಿ. ಇವತ್ತು ನಾನು ಕೇಳ್ತಾ ಇರೋದು, ಶ್ರೀರಂಗ ಏತ ನೀರಾವರಿ ಯೋಜನೆ ರೇವಣ್ಣವರು ಮಾಡಬೇಕು ಅಂತ ಅವ್ರು MLA ಆಗಿದ್ದಾಗ ಅಂತಿದ್ರು. ಅದಾದ್ಮೇಲೆ ಯಾರು ಮಾಡೇ ಇರಲಿಲ್ಲ. ನಾನು MP ಆದ್ಮೇಲೆ ಸಿದ್ದರಾಮಯ್ಯನವ್ರನ್ನ ಹಿಡ್ಕೊಂಡು ಶ್ರೀರಂಗ ಏತ ನೀರಾವರಿ ಯೋಜನೆ ಮಂಜೂರು ಮಾಡಿಸ್ದೆ. ಇವತ್ತಿನವರೆಗೂ ನೀರು ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತ ಯಾರು ಹುಡುಕ್ಲಿಲ್ಲ, ನಾನೇ ಹುಡುಕಿದ್ದೀನಿ ಯಾಕೆ ನೀರು ಬರಲ್ಲ ಅಂತ. ಕೆಲಸ ಇನ್ನ ಮುಗಿದಿಲ್ಲ, ಅದು ಬೇರೆ ವಿಚಾರ. ನೀರು ಬರ್ಬೇಕಂತ ಅಂದ್ರೆ ಬಾಲಕೃಷ್ಣ ಅವರು ಹೇಳಿದಂಗೆ 220 ಕಿಲೋಮೀಟರ್ ಬಳಸ್ಕೊಂಡು ಬರಬೇಕು. ಅಷ್ಟೊತ್ತಿಗೆ ಶಿರಾದವ್ರು ಎತ್ಕೊಂಡು ಹೋಯ್ತಾರೆ, ಕೊರಟಿಗೆ ತುಮಕೂರು ಗ್ರಾಮಾಂತರದವ್ರು ಎತ್ಕೊಂಡು ಹೋಯ್ತಾರೆ,
ತುರ್ವೇಕರೆಯವ್ರು ಎತ್ಕೊಂಡು ಹೊಟ್ಟೋಯ್ತಾರೆ, ಗುಬ್ಬಿಯವ್ರು ಎತ್ಕೊಂಡು ಹೊಟ್ಟೋಯ್ತಾರೆ. ಕುಣಗಲ್ಗೆ ಬಂದತ್ ನೀರು, ಕುಣಗಲ್ ಬಂದತ್ತೆ ನೀರು. ಕುಣಗಲ್ ನೀರು ಬರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಹಿಂಗೋಗಿ ಹಂಗ್ ಬಳಸ್ಕೊಂಡು ಹಂಗ್ ಬರೋ ಬದಲು ಈಗೇನ್ ಮಾಡಿದೀನಿ ಗೊತ್ತೇ? ಹಂಗೋಗ್ ಬತ್ತಿದ್ದಂಗೆನೆ ಎಲ್ಲ ಮಾತ್ ಕೇಳಿ 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 ಸುಸ್ತಾಗೋಗಿದ್ದೀರ. ಕಿಪ್ಚಂದ್ರ ಭಾಗದ 2 ದಿನದಿಂದ ಬಿಸಿಲು ಕಮ್ಮಿ ಆಗದೆ, ಬಿಸಿ ಗಾಳಿನೂ ಬೀಸ್ತಾ ಇದೆ. ಹೌದಾ? ಇವತ್ತು 26ನೇ ತಾರೀಕು ನಡೆಯುವಂತ ಚುನಾವಣೆಯಲ್ಲಿ ತಮ್ಮ ಆಶೀರ್ವಾದವನ್ನ ಪಡೀಲಿಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಈಗಾಗಲೇ ಬಾಲಕೃಷ್ಣರವರು, ಎಚ್.ಎಂ. ರೇವಣ್ಣ ಸಾಹೇಬರು, ಮುಖ್ಯಮಂತ್ರಿ ಚಂದ್ರು ಅವರೆಲ್ಲರೂ ಕೂಡ ಮಾತನಾಡಿದ್ದಾರೆ. ಗ್ಯಾರಂಟಿಗಳ ಬಗ್ಗೆ ಹೇಳಿದ್ದಾರೆ, ಕೆಲಸ ಕಾರ್ಯಗಳ ಬಗ್ಗೆ ಹೇಳಿದ್ದಾರೆ, ಯಾತಕ್ಕೆ ವೋಟ್ ಹಾಕ್ಬೇಕು ಅಂತನೂ ಹೇಳಿದ್ದಾರೆ. ನಾನು ಹೇಳೋದಿಷ್ಟೇ ನಿಮಗೆ, ನಾನು ನಿಮ್ಮ ಮನೆ ಮಗ, ನಿಮ್ಮ ಜಿಲ್ಲೆಯ ಮಗ. ನಾನು ಕೆಲಸ ಮಾಡಿದ್ದೇನೆ. ನನಗೆ ತಿಪ್ಸಂದ್ರ ಹೊಸದೇನಲ್ಲ. ತಿಪ್ಸಂದ್ರಕ್ಕೆ ಅನೇಕ ಬಾರಿ ಬಂದು ನಿಮ್ ಕಷ್ಟ ಸುಖ ಕೇಳಿದ್ದೀನಿ. ರೈತರ ಕಷ್ಟ ಸುಖ ಏನು ಅಂತ ಕೇಳಿದ್ದೀನಿ. ಹೆಣ್ಣುಮಕ್ಳು ಬಂದು ಅರ್ಜಿ ಕೊಟ್ರೆ ಅವ್ರದ್ದೇನು ಅಂತ ಕೇಳಿದ್ದೀನಿ. ಹಿರಿಯರು ಬಂದು ಏನೇನು ಹೇಳಿದ್ರು ಅದನ್ನ ಕೇಳಿದ್ದೀನಿ. ಯಾರು ಏನೇ ಕೆಲಸ ಹೇಳಿದ್ರು ಅದನ್ನ ಮಾಡುವಂತ ಪ್ರಯತ್ನವನ್ನ ನಾನು ಮಾಡಿದ್ದೇನೆ. ಇವತ್ತು ಕೆಲವರೆಲ್ಲ ಬಂದು ಹಾಸನದಿಂದ ಬಂದು ಈಗ ಮತ ಕೇಳ್ತಾ ಇದ್ದಾರೆ. ಅವ್ರ ಹಿಂದೆನೇನೆ ಹಾಸನದವರಿಗೆ 2 ಸಾರಿ, ಒಬ್ಬರಿಗೆ ದೇವೇಗೌಡರಿಗೆ ಮೊದಲೊಂದ್ ಸಾರಿ ವೋಟ್ ಹಾಕಿದ್ದೀರಿ. ಅವರು ನಿಮ್ಗೆ ಏನ್ ಮಾಡಿದ್ದಾರೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಹುಡುಗರು ಎಲ್ಲ ನನ್ನ ತಾಯಂದಿರು ಯೋಚನೆ ಮಾಡಬೇಕು, ರೈತರು ಯೋಚನೆ ಮಾಡಬೇಕು. ಅವತ್ತು ಹೇಮಾವತಿ ನೀರ್ನ ತರಬಹುದಾಗಿತ್ತಲ್ಲ ಮಾಗಡಿ ತಾಲೂಕಿಗೆ, ತರಕಾಯ್ತಿರ್ಲಿಲ್ವಾ? ಮಾಜಿ ಪ್ರಧಾನ ಮಂತ್ರಿಗಳು ಅವ್ರು ಮನ್ಸು ಮಾಡಿದ್ರೆ ಆದೇಶ ಆಯ್ತಿರ್ಲಿಲ್ವೋ? ಆಯ್ತಾ ಇಲ್ವಾ? ನೀವು ಓಟ್ ಹಾಕಿದ್ರಾ ಇಲ್ವಾ? ಗೆಲ್ಸಿದ್ರಾ ಇಲ್ವಾ? ಇಷ್ಟೆಲ್ಲ ಆದ್ಮೇಲೆ ನಿಮ್ ತಾಲೂಕಿಗೆ ಏನ್ ಕೊಡುಗೆ ಕೊಟ್ಟವ್ರೆ? ನಿಮ್ ತಾಲೂಕಿಗೆ ಒಂದೇ ಒಂದು ಸ್ಕೂಲು, ಒಂದೇ ಒಂದು ಅಂಗನವಾಡಿ, ಏನಾದ್ರೂ ರೈತರಿಗೆ ಏನಾರ ಒಳ್ಳೇದಾಗುವಂತದ್ದು ಕೆರೆ ಕಟ್ಟೆ ಏನೂ ಇಲ್ಲ. ಇವತ್ತು ಕುಮಾರಸ್ವಾಮಿಗೆ ವೋಟ್ ಹಾಕಿದ್ರಿ, 2 ಸಾರಿ ಎಂಪಿ ಮಾಡಿದ್ದೀರಿ. ಕುಮಾರಸ್ವಾಮಿ 2 ಸಾರಿ ಎಂಪಿ ಬಾಲಕೃಷ್ಣ ಅವ್ರು ಮಾಡಿದ್ದು. ಬಂದು ನಿಮ್ ಕಷ್ಟ ಸುಖ ಕೇಳಿದ್ರ? ನೋಡಿದೀರಾ? ನಿಮ್ ತಿಪ್ಸಂದ್ರಕ್ಕೆ ಬಂದಿದ್ದನ್ನ, ತಿಪ್ಸಂದ್ರಕ್ಕೆ ಬಂದದ್ದು ನೋಡಿದಿರನೆಯ? ಇವತ್ತು ಚುನಾವಣೆಗೆ ವೋಟ್ ಕೇಳಕ್ ಬರ್ತಾವ್ರೆ. ಯಾರು ವೋಟ್ ಕೇಳಕ್ ಬರ್ತಾವ್ರೆ? ಅವ್ರ ಕಾರ್ಯಕರ್ತರು ವೋಟ್ ಕೇಳಕ್ ಬರ್ತಾ ಇಲ್ಲ. ಬಾವನಿಗೆ ಮಾವನ ಅಳಿಯನಿಗೆ, ಮಾಗಡಿ ಮಂಜು ವೋಟ್ ಕೇಳಕ್ ಬಂದಿದ್ರೆ ನಿಮ್ಮೂರಿಗೆ ಇಲ್ಲ. ಈಗ ಅಳಿಯ ಅಂತ ನಿಂತು ಬಿಟ್ಟವನಲ್ಲ, ಅಳಿಯನಿಗೆ ಸಪೋರ್ಟ್ ಮಾಡಿ ಅಂತ ಕೇಳೋಕೆ ಇಬ್ರು ಅಪ್ಪ ಮಕ್ಕಳಿಬ್ರು ಬರ್ತಾವ್ರೆ. ಅವರೇನು ಮಾಗಡಿಯವರಲ್ಲ, ರಾಮನಗರ ಜಿಲ್ಲೆಯವ್ರೇನಲ್ಲ. ಇವತ್ತು ನಾನು ನಿಮ್ ಜಿಲ್ಲೆಯವನು, ನಿಮ್ಮ ಸ್ವಾಭಿಮಾನದ ಮತವನ್ನ ಕೇಳಲಿಕ್ಕೆ ಬಂದಿದ್ದೇನೆ. ನಾನು ಎಲ್ಲ ಕೆಲಸ ಮಾಡಿದ್ದೀನಿ ಅಂತ ಹೇಳಲ್ಲ. ನನ್ನ ಕೈಲಾದ ಅಷ್ಟೋ ಇಷ್ಟೋ ಕೆಲಸನ ಈ ತಾಲೂಕಿಗೆ, ಈ ಜಿಲ್ಲೆಗೆ, ನಮ್ಮ ರೈತರಿಗೆ, ನಮ್ಮ ರೈತರ ಮಕ್ಕಳಿಗೆ, ನಮ್ಮ ತಾಯಂದಿರಿಗೆ, ನನ್ನ ಸಹೋದರಿಯರಿಗೆ ನನ್ನ ಕೈಲಾದಂತ ಅಳ್ಳು ಸೇವೆಯನ್ನ ಮಾಡಿದ್ದೇನೆ, ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ನೀವೇನು ಜಾತಿ ನೋಡ್ಲಿಲ್ಲ, ಪಕ್ಷ ನೋಡ್ಲಿಲ್ಲ. ಯಾರ ಕಷ್ಟ ಅಂದ್ರೂ ಅವ್ರ ಕಷ್ಟಕ್ಕೆ ಸ್ಪಂದಿಸಿದ್ದೇನೆ. ಕೋವಿಡ್ ಸಂದರ್ಭದಲ್ಲಿ ನಿಮ್ ಕಷ್ಟ ಸುಖ ಕೇಳಿದ್ದೇನೆ. ಎಷ್ಟೋ ಜನಕ್ಕೆ ಆಕ್ಸಿಜನ್ ಬೆಡ್ ಕೊಡ್ಸಿದ್ದೀನಿ, ಎಷ್ಟೋ ಜನಕ್ಕೆ ತರಕಾರಿಗಳನ್ನ ಕೊಡ್ಸಿದ್ದೀನಿ, ಎಷ್ಟೋ ಜನಕ್ಕೆ ರೇಷನ್ ಕಿಟ್ ಕೊಡ್ಸಿದ್ದೀನಿ. ನಿಮ್ ಕಷ್ಟ ಅಂತ ಅಂದ್ರೆ ಬಂದು ಕೋವಿಡ್ ಸಂದರ್ಭದಲ್ಲಿ ಎಲ್ಲ ಕ್ವಾರಂಟೈನ್ ಸೆಂಟರ್ಗಳಿಗೆ ಊಟದ ವ್ಯವಸ್ಥೆ ಮಾಡಿದ್ದೀನಿ. ನನ್ನ ಕೈಲಿ ಏನಾಗುತ್ತೆ ಎಲ್ಲವನ್ನೂ ಕೂಡ ನಾನು ಮಾಡಿದ್ದೀನಿ. ಇವತ್ತು ನಾನು ಕೇಳ್ತಾ ಇರೋದು ಶ್ರೀರಂಗಾಯತ ನೀರಾವರಿ ಯೋಜನೆ ರೇವಣ್ಣವರು ಮಾಡಬೇಕು ಅಂತ ಅವ್ರು MLA ಆಗಿದ್ದಾಗ ಅಂತಿದ್ರು. ಅದಾದ್ಮೇಲೆ ಯಾರು ಮಾಡೇ ಇರಲಿಲ್ಲ. ನಾನು MP ಆದ್ಮೇಲೆ ಸಿದ್ದರಾಮಯ್ಯನವ್ರನ್ನ ಹಿಡ್ಕೊಂಡು ಶ್ರೀರಂಗಾಯತ ನೀರಾವರಿ ಯೋಜನೆ ಮಂಜೂರು ಮಾಡಿಸ್ದೆ. ಇವತ್ತವರೆಗೂ ನೀರು ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತ ಯಾರು ಹುಡುಕಿದ್ರ? ಹುಡುಕ್ಲಿಲ್ಲ, ನಾನೇ ಹುಡುಕಿದ್ದೀನಿ ಯಾಕೆ ನೀರು ಬರಲ್ಲ ಅಂತ.
ಕೆಲಸ ಇನ್ನ ಮುಗಿದಿಲ್ಲ, ಅದು ಬೇರೆ ವಿಚಾರ. ನೀರ್ ಬರ್ಬೇಕಂತ ಅಂದ್ರೆ ಬಾಲಕೃಷ್ಣ ಅವರು ಹೇಳ್ದಂಗೆ 220 ಕಿಲೋಮೀಟರ್ ಬಳಸ್ಕೊಂಡ್ ಬರ್ಬೇಕು. ಅಷ್ಟೊತ್ತಿಗೆ ಶಿರಾದವ್ರು ಎತ್ಕೊಂಡೋಯ್ತಾರೆ, ಕೊರಟಗೆ ತುಮಕೂರು ಗ್ರಾಮಾಂತರದವ್ರು ಎತ್ಕೊಂಡೋಯ್ತಾರೆ, ತುರುವೇಕೆರೆಯವ್ರು ಎತ್ಕೊಂಡೋಯ್ತಾರೆ, ಗುಬ್ಬಿಯವ್ರು ಎತ್ಕೊಂಡೋಯ್ತಾರೆ. ಕುಣಗಲ್ಗೆ ಬಂದತ್ ನೀರು, ಕುಣಗಲ್ ಬಂದತ್ತೆ ನೀರು. ಕುಣಗಲ್ ನೀರು ಬರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಹಿಂಗೋಗಿ ಹಂಗ್ ಬಳಸ್ಕೊಂಡು ಹಂಗ್ ಬರೋ ಬದಲು ಈಗೇನ್ ಮಾಡಿದೀನಿ ಗೊತ್ತೇ? ಹಂಗೋಗ್ ಬತ್ತಿದ್ದಾಗೇನೆ ಮಧ್ಯ ಒಂದ್ ಗೀಟ್ ಹೊಡೆದ್ಬಿಟ್ಟಿದ್ದೀನಿ. 36 ಕಿಲೋಮೀಟರ್ 220 ಕಿಲೋಮೀಟರ್ ನೀರು ಬಳಸೋದನ್ನ ತಪ್ಪಿಸಿ ಈಗ 34 ಕಿಲೋಮೀಟರ್ 36 ಕಿಲೋಮೀಟರ್ ಪೈಪ್ ಹಾಕಿ ಆ ನೀರ್ ತರೋದಕ್ಕೆ 900 ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ಕೆಲಸನ ಡಿ.ಕೆ. ಶಿವಕುಮಾರ್ ಅವರು ನೀರಾವರಿ ಮಂತ್ರಿಯಾಗಿ ಉಪಮುಖ್ಯಮಂತ್ರಿ ಆಗಿದ್ದಕ್ಕೆ 6 ತಿಂಗಳಲ್ಲಿ ಮಂಜೂರು ಮಾಡಿಸಿ ಈಗ ಕೆಲಸ ಪ್ರಾರಂಭ ಮಾಡಿದ್ದೀನಿ. 2 ವರ್ಷದೊಳಗಡೆ ಆ ನೀರ್ನ ಎತ್ಕೊಬಂದು ಕುಣಗಲ್ ಬಿಡ್ತೀನಿ. ಕುಣಗಲ್ ಬಿಡೋ ಅಷ್ಟೊತ್ತಿಗೆ ನಿಮ್ಗೆಲ್ಲ ಇಲ್ಲೂ ರೆಡಿ ಮಾಡಿ ನಿಮ್ ನೀರ್ನ ನಿಮ್ಮೆಲ್ಲ ಕೆರೆಗಳಿಗೂ ತುಂಬಿಸುವಂತ ಕೆಲಸ ಮಾಡ್ತೀನಿ. ಇದು ನನ್ನ ಗುರಿ. ರೈತರು ಜಮೀನ್ ಮಂಜೂರು ಮಾಡವ್ರೆ, ಬಾಲಕೃಷ್ಣ ಒಂದಷ್ಟು ಮಂಜೂರು ಮಾಡವ್ರೆ, ರೇವಣ್ಣ ಒಂದಷ್ಟು ಮಂಜೂರು ಮಾಡವ್ರೆ, ಯಾರ್ಯಾರ ಒಂದಷ್ಟೆಲ್ಲ ಜಮೀನ್ ಮಂಜೂರಾಗವೆ. ಪಿ ನಂಬರ್ಗಳು ಕೆಲವರಿಗೆ ಖಾತೆ ಆಗದೆ, ಕೆಲವ್ರಿಗೆ ಖಾತೆ ಆಗಿಲ್ಲ, ಕೆಲವರಿಗೆ ದುಡ್ಡು ಕಟ್ಟವ್ರೆ, ಕೆಲವ್ರು ದುಡ್ಡು ಕಟ್ಟಲಿಲ್ಲ, ಕೆಲವರಿಗೆ ಮಂಜೂರಾಗದೆ, ಕೆಲವ್ರಿಗೆ ಮಂಜೂರಾಗ್ಲಿಲ್ಲ. ಹೌದಾ ಇಲ್ವಾ? ನಿಮ್ ಕಷ್ಟ ಯಾವನಾರ ಕೇಳಿದಾನೇನ್ರಿ? ನಾನ್ ಕೇಳಿದೀನಿ. ತಾಲೂಕ್ ಆಫೀಸಲ್ಲಿ, ಡಿಸಿ ಆಫೀಸಲ್ಲಿ ಇವತ್ತು 60 ಜನ ಸರ್ವೇಯರ್ನ ಈ ಜಿಲ್ಲೆನಲ್ಲಿ ಬಿಟ್ಟಿದ್ದೀನಿ. ಹೋಗಿ ಅಳತೆ ಮಾಡ್ಕೊಂಡ್ ಬರ್ಬೇಕು ಅಂತ ಹೇಳಿದೀನಿ. ಎಲ್ಲ ಬಂದು ಅಳತೆ ಮಾಡ್ತಾವ್ರೆ. ಮೊದ್ಲೋಗಿದ್ರೆ 50,000 ಕೊಡು, ಲಕ್ಷ ಕೊಡು ಅಂತ ಲಂಚ ಕೇಳೋರು ಇವತ್ತು ಹುಡ್ಕೊಂಡ್ ಬಂದು ಅಳತೆಗೆ ಬರ್ತಾವ್ರೆ. ಇನ್ನೊಂದು ವರ್ಷದೊಳಗಡೆ ನಾನು ಸಂಪೂರ್ಣವಾಗಿ ಅಳತೆ ಮಾಡಿಸಿ ಪಿ ನಂಬರ್ಗಳನ್ನ, ಪೈಕಿ ನಂಬರ್ಗಳನ್ನ ದುರಸ್ತ್ ಮಾಡಿಸ್ಕೊಡುವಂತ ಕೆಲಸ, ಮಂಜೂರು ಮಾಡಿಕೊಡುವಂತ ಕೆಲಸ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಈ ಕ್ಷೇತ್ರದಲ್ಲಿ ನಾನು ಮಾಡಿಸ್ತೇನೆ. ನನಗೆ ಆಶೀರ್ವಾದ ಮಾಡಿ ಅಂತ ಕೇಳಕ್ ಬಂದೆ. ಯಾರು ಮಾಡೋರ ಇದನ್ನ ಗೊತ್ತೇ? ಯಾರಿಗೂ ಅದು ಯಾರು ಬರ್ತಾರಲ್ಲ ಈಗ ಹಾಸನದವ್ರು, ಅವ್ರಿಗೆ ಗೊತ್ತಿದತೆ ಪಾಣಿ ಖಾತೆ, ನಿಮ್ ರೈತರ ಕಷ್ಟ ಏನು ಅಂತ ಗೊತ್ತಿದತೆ. ಈ ಪಂಚಾಯತಿಗೆ ಹೋಯ್ತು ಅಂದ್ರೆ, ತಿಪ್ಸಂದ್ರದಲ್ಲಿ ಪಂಚಾಯತಿಗೆ ಹೋಯ್ತು ಅಂದ್ರೆ ಪಿಡಿಒಗೆ ನನ್ ಖಾತಾ ಕೊಡು, ಈ ಖಾತೆ ಕೊಡು ಅಂದ್ರೆ 25,000 ಕೇಳ್ತಾನೆ. ಕೇಳೋಣ ಇಲ್ವಾ? 10,000 ಕೊಡು ಅಂತ ಏನಾರ ಫೋನ್ ಮಾಡ್ಸಿದ್ರೆ ಈಗ ಆಗೋದಿಲ್ಲ, ಬಾಲಕೃಷ್ಣ ಅವ್ರು ಹೇಳೋರೆ 10,000 ಕೊಡ್ಲೇಬೇಕು ಅಂತ. ಏನ್ ಅನ್ಕೊಬಿಡ್ತೀರಿ? ಬಾಲಕೃಷ್ಣ ಕಾಸಿಸ್ಕೊತಾ ಇದ್ದೇನೋ ಅನ್ಕೊಬಿಡ್ತೀರಿ. ಈ ತರದ ವ್ಯವಸ್ಥೆನ ತಪ್ಪಿಸ್ಬೇಕು ಅಂತ ಹೇಳಿ ಇವತ್ತು ಎಲ್ರಿಗೂ ಈ ಖಾತೆ ಮಾಡಿಸ್ಲಿಕ್ಕೆ ಕಂದಾಯ ಗ್ರಾಮಗಳ ಜೊತೆ ಉಪ ಕಂದಾಯ ಗ್ರಾಮ ಮಾಡಿ ಎಲ್ರಿಗೂ ಈ ತಾಲೂಕಿನಲ್ಲಿ, ಇಡೀ ಜಿಲ್ಲೆನಲ್ಲಿ ಈಗಾಗಲೇ 18,000 ಈ ಖಾತೆ ರೆಡಿ ಇದೆ. ಈಗ ಹಂಚ್ಬೇಕಾಗಿತ್ತು. ಇನ್ನೊಂದು 8 ತಿಂಗಳೊಳಗಡೆ ಎಲ್ಲಾನು ಹಂಚುವಂತ ಕೆಲಸ. 18,000 ಅಲ್ಲ, ಪ್ರತಿಯೊಂದು ಮನೆಗೂ ಕೂಡ ಯಾವ್ಯಾವ ಗ್ರಾಮಗಳಲ್ಲಿ 10 ಮನೆ ಇವೆ, ಅದಕ್ಕಿಂತ ಮುಂಚೆ ಇರುತ್ತವೆಲ್ಲ ಮನೆಗಳಿಗೂ ಕೂಡ ಈ ಖಾತಾ ಮಾಡಿಸುವಂತ ಕೆಲಸ, ಈ ಸ್ವತ್ತು ಕೊಡಿಸುವಂತ ಕೆಲಸ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾರಿಗ ಅನುಕೂಲ ಆಯ್ತದೆ? ರೈತರಿಗೆ ಅನುಕೂಲ ಆಯ್ತದೆ, ಬಡವ್ರಿಗೆ ಅನುಕೂಲ ಆಯ್ತೈತೆ, ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಯ್ತೈತೆ. ಇವತ್ತು ದಳದವ್ರು ಮಾಡಾರ ಇದನ್ನೆಲ್ಲ, ಬಿಜೆಪಿಯವ್ರು ಮಾಡಾರ. ಕಾಂಗ್ರೆಸ್ ಅವ್ರಿಗೆ ಗೊತ್ತು ಬಡವ್ರ ಕಷ್ಟ ಏನು ಅಂತ, ಕಾಂಗ್ರೆಸ್ ಅವ್ರಿಗೆ ಗೊತ್ತು ಬಡವರು ರೈತರ ಕಷ್ಟ ಏನು ಅಂತ. ಇವತ್ತು ಮೋದಿ ಸರ್ಕಾರ ಈ ದೇಶದಲ್ಲದೆ ಟ್ಯಾಕ್ಸ್ ಯಾರಿಗಾರಿಗೆ ಹಾಕವ್ರು ಗೊತ್ತೇ? ಎಲ್ರಿಗೂ ಹಾಕ್ಬಿಟ್ಟವ್ರೆ. ಒಳ್ಳೇದಕ್ಕೂ ಹಾಕವ್ರೆ, ಕೆಟ್ಟದಕ್ಕೂ ಹಾಕವ್ರೆ, ಕೂತ್ರು ಹಾಕವ್ರೆ, ನಿತ್ರು ಹಾಕವ್ರೆ, ನೀರಿಗೂ ಹಾಕವ್ರೆ, ಅಕ್ಕಿಗೂ ಹಾಕವ್ರೆ, ಬೆಲ್ಲಕ್ಕೂ ಹಾಕವ್ರೆ, ಸಕ್ಕರೆಗೂ ಹಾಕವ್ರೆ, ಟೀ ಪುಡಿಗೂ ಹಾಕವ್ರೆ, ಕಡಲೆಪುರಿಗೂ ಹಾಕವ್ರೆ, ಬಟ್ಟೆಗೂ ಹಾಕವ್ರೆ. ಎಲ್ಲದಕ್ಕೂ ಹಾಕಿ ನೀವು ಗೊಬ್ಬರ ತಗೊಳಕ್ ಹೋದ್ರೆ, ಯೂರಿಯಾ ತಗೊಳಕ್ ಹೋದ್ರೆ 50 ಮೂಟೆ ಇದ್ದದ್ ಕೆಜಿನ 40 ಮೂಟೆಗೆ ಇಳಿಸ್ಬಿಟ್ಟವ್ರೆ. ಎಷ್ಟು ಬುದ್ಧಿವಂತರು ನೋಡಿದ್ರ ಮಾರ್ವಾಡಿಗಳು. ಗುಜರಾತ್ ಅವರು ವ್ಯಾಪಾರಸ್ಥರು, ಗುಜರಾತ್ ಅವರು ನಿಮ್ಮೂರಿಗೆಲ್ಲ ಬರ್ತಾರಲ್ಲ ಈ ಚಿನ್ನ ಬೆಳ್ಳಿ ಅಂಗಡಿ ಇಟ್ಕೊಂಡು, ಅವರೆಲ್ಲ ವ್ಯಾಪಾರಸ್ಥರು, ಬುದ್ಧಿವಂತರು ಜಾಸ್ತಿ. ನಿಮ್ ದುಡ್ಡಿಗೆ ನಿಮ್ ಚಿನ್ನ ಕೊಟ್ಬಿಟ್ಟು ನಿಮ್ಗೆ ದುಡ್ಡಿಗೆ ನೈಸಾಗಿ ಮಾತಾಡ್ಬಿಟ್ಟು ಕೊನೆಗೆ ಒಬ್ಬರಾದ್ಮೇಲೆ ಇಬ್ರನ್ನ ಕರ್ಕಬ, ಇಬ್ಬರಾದ್ಮೇಲೆ 4 ಕರ್ಕಬ ಅಂದ್ಬಿಟ್ಟು ಊರೂರ್ 4 ಅಂಗಡಿ ಮಾಡ್ಕೊಬಿಟ್ಟವ್ರೆ. ಹಂಗೆ ಈ ಗುಜರಾತ್ ಅವರು ಇವತ್ತೇನ್ ಮಾಡವ್ರೆ ನಿಮಗೆ ಅಂದ್ರೆ, ಗೊಬ್ಬರಕ್ಕೆ 50 ಕೆಜಿ ಇದ್ದದನ್ನ 40 ಕೆಜಿಗೆ ತಂದ್ಬಿಟ್ಟವ್ರೆ. ಹೆಣ್ಮಕ್ಳಿಗೆಲ್ಲ ಹೇಳಿದ್ರು
ಗ್ಯಾಸ್ ತಗೊಳ್ಳಿ, ಗ್ಯಾಸ್ ತಗೊಳ್ಳಿ, ಗ್ಯಾಸ್ ತಗೊಳ್ಳಿ ಅಂತ. ಇವರೆಲ್ಲ ಫ್ರೀ ಗ್ಯಾಸ್ ಅಂದ್ಬಿಟ್ಟು ತಗೊಂಡದೆ ಎಲ್ರಿಗೂ ನಿಮ್ಗೆ ಫ್ರೀ ಅಂದ್ರು. ಕೊನೆಗೆ ಈಗ 1000 ರೂಪಾಯಿ ತಿಂಗಳಿಗೆ ಅಂದ್ರು. 1200 ರೂಪಾಯಿ ಹೆಂಗಪ್ಪ ಈಗ? ಇಲ್ಲ, 100 ರೂಪಾಯಿ. 1150 ಇತ್ತು, ಈಗ 950 ರೂಪಾಯಿ ಆಯ್ತಾ? ಎಷ್ಟಮ್ಮ? 870. ಎಲೆಕ್ಷನ್ ಇತ್ತಲ್ಲ ಅದಕ್ಕೆ. ಈಗ 450 ರೂಪಾಯಿ ಇದ್ದಾಗ ಗ್ಯಾಸ್ ಜಾಸ್ತಿ ಅನ್ಬಿಟ್ಟು ಇದೇ ಪ್ರೈಮ್ ಮಿನಿಸ್ಟ್ರು ಪೂಜೆ ಮಾಡ್ಬಿಟ್ಟು ಕಾಂಗ್ರೆಸ್ಗೆ ಓಟ್ ಹಾಕಿ, ನನಗೆ ಓಟ್ ಹಾಕಿ ಅಂತ ಹೇಳಿ ಕೇಳಿದ್ರು. ಈಗ 450 ರೂಪಾಯಿ ಜಾಸ್ತಿನೋ 1000 ರೂಪಾಯಿ 900 ರೂಪಾಯಿ ಜಾಸ್ತಿನೋ? ಇತ್ತ ಕಡೆ GST ಕಿತ್ಕೋತಾರೆ, ಇತ್ತ ಕಡೆ ಗ್ಯಾಸು ಪೆಟ್ರೋಲು ಡೀಸೆಲ್ ಅಲ್ಲಿ ಕಿತ್ಕೋತಾರೆ. ಇವತ್ತು ಬೆಲೆ ಏರಿಕೆನ ನಿಲ್ಸಕ್ ಆಯ್ತಾ? ರೈತರಿಗೆ ಆ ಔಷಧಿ ತಗೊಳಕ್ ಹೋಯ್ತು ಅಂತ ಅಂದ್ರೆ ಔಷಧಿ ಮಾತ್ರೆಗಳು ತಗೋತಿರಲ್ಲ, ಮಾತ್ರೆ ಮೇಲೆ ಎಷ್ಟಾಕವ್ರು ಗೊತ್ತೇ? BP ಮಾತ್ರೆ, ಶುಗರ್ ಮಾತ್ರೆ ಮೇಲೆಲ್ಲ ಎಷ್ಟಾಕವ್ರು ಗೊತ್ತೇ? 18% ಟ್ಯಾಕ್ಸ್. ಎಷ್ಟು ಪರ್ಸೆಂಟ್? 18% ಟ್ಯಾಕ್ಸ್. ಸುಮ್ಮನೆ ಹೇಳ್ತಾರೆ ನಾನೇನು ಮಾಡ್ಲಿಲ್ಲ, ನಾನು ಅದ್ ಮಾಡಿದೀನಿ, ನಾನು ಇದ್ ಮಾಡಿದೀನಿ ಅಂತ. ಪ್ರತಿಯೊಂದರಲ್ಲೂ ಕೂಡ ಜನರ ಬದುಕು ಕಷ್ಟ ಆಗ್ತಾ ಇದೆ. ಆ ಬದುಕಿನ ಕಷ್ಟ ಏನು ಅಂತ ಅಂದ್ರೆ ಕೂಲಿ ಮಾಡೋರಿಗೆ ಬೆವರಿನ ಹಣ ಇವತ್ತು ನಿಮ್ಮ ತೆರಿಗೆ ಹಣ. ನಿಮ್ ತೆರಿಗೆ ಹಣ ಎಷ್ಟು ಬರ್ತದೆ ಅಂದ್ರೆ ಒಂದ್ ವರ್ಷಕ್ಕೆ ರಾಜ್ಯಕ್ಕೆ 2,90,000 ಕೋಟಿ ಬರ್ತದೆ. ಎಷ್ಟು ಬರ್ತದೆ? ಒಂದ್ ವರ್ಷಕ್ಕೆ ರಾಜ್ಯಕ್ಕೆ 2,90,000 ಕೋಟಿ ಬರ್ತದೆ. ಕೇಂದ್ರಕ್ಕೆ ಎಷ್ಟು ಬರ್ತದೆ? 4,30,000 ಕೋಟಿ ಬರ್ತದೆ. ಅವರು ಕೇಂದ್ರದಿಂದ ರಾಜ್ಯಕ್ಕೆ ವಾಪಸ್ ನಮಗೆ ಖರ್ಚಿಗೆ ಎಷ್ಟು ಕೊಡ್ತಾರೆ ಅಂದ್ರೆ ಅಭಿವೃದ್ಧಿಗೆ 50,000 ಕೋಟಿ ಕೊಡ್ತಾರೆ. ಇನ್ನು 3,90,000 ಎಲ್ಲಿ ಕೊಡ್ತಾರೆ ಅಂದ್ರೆ ಗುಜರಾತ್ಗೆ, ಉತ್ತರ ಪ್ರದೇಶಕ್ಕೆ, ಬಿಹಾರಕ್ಕೆ, ರಾಜಸ್ಥಾನಕ್ಕೆ, ಅವ್ರ ರಾಜ್ಯಗಳು ಕೊಡ್ತಾರೆ. ದಕ್ಷಿಣ ಭಾರತದ ತೆರಿಗೆ ಹಣ ಉತ್ತರ ಭಾರತದ ಅಭಿವೃದ್ಧಿಗೆ. ಉತ್ತರ ಭಾರತ ಅಭಿವೃದ್ಧಿ ಆಗೋದ್ರಿಂದ ನಿಮ್ಗೆ ಏನ್ ಲಾಭ ಸಿಗ್ತದೆ? ನಿಮ್ ಊರು ರಸ್ತೆ ಸರಿ ಇಲ್ಲ ಅಂತ ಬಾಲಕೃಷ್ಣನ್ ಕೇಳ್ತೀರಿ, ನನ್ನನ್ ಕೇಳ್ತೀರಿ. ತೆರಿಗೆ ಎಷ್ಟು ಇಸ್ಕೊತಾವ್ರೆ ವರ್ಷಕ್ಕೆ? 4,30,000. ಬಿಜೆಪಿಯವರು ಅಧಿಕಾರಕ್ಕೆ ಬಂದು 10 ವರ್ಷ ಆಯ್ತು. ಎಷ್ಟು ವರ್ಷ ಆಯ್ತು? ಬಿಜೆಪಿಯವರು ಅಧಿಕಾರಕ್ಕೆ ಬಂದು 10 ವರ್ಷ ಆಯ್ತು. ನಾವು ಬಿಜೆಪಿಯವರು ಕೇಂದ್ರಕ್ಕೆ ನಾವು ಕರ್ನಾಟಕದಿಂದ 24 ಲಕ್ಷ ಕೋಟಿ ಕೊಟ್ಟಿದ್ದೀವಿ. ಎಷ್ಟು ಕೋಟಿ? 24 ಲಕ್ಷ ಕೋಟಿ ಇದ್ರೆ ನಿಮ್ಗೆ ನಿಮ್ ರಾಜ್ಯದ ಎಲ್ಲ ನೀರಾವರಿ ಯೋಜನೆನೂ ಮುಗಿಸ್ಬಿಡ್ಬೋದು. ಅದಕ್ಕೊಂದು 4 ಲಕ್ಷ ಕೋಟಿ ಬೇಕಾಗ್ಬೋದು, 3-4 ಲಕ್ಷ ಕೋಟಿ ಬೇಕಾಗ್ಬೋದು, ಎಲ್ಲ ಮುಗಿಸ್ಬಿಡ್ಬೋದು. ನಿಮ್ ರಸ್ತೆಗಳು ಅದಕ್ಕೊಂದು 3-4 ಲಕ್ಷ ಕೋಟಿ ಬೇಕಾಗ್ಬೋದು. ಈ ಊರೆಲ್ಲ ಇದೆಲ್ಲ 4 ಲೈನ್ ಮಾಡ್ಬಿಡ್ಬೋದು. ನಿಮ್ ಹಳ್ಳಿ ರಸ್ತೆ ಎಲ್ಲಾನು ನ್ಯಾಷನಲ್ ಹೈವೇ ಸ್ಟ್ಯಾಂಡರ್ಡ್ ಮಾಡ್ಬೋದು. ಅದೊಂದು 3-4 ಲಕ್ಷ ಕೋಟಿ ಬೇಕಾಗ್ಬೋದು. ನಿಮಗೆ ಬೆಳಗ್ಗೆ ಒಂದು ಕರೆಂಟ್ ಅಂತಿರಲ್ಲ. ಬೆಳಗ್ಗೆ ಒಂದು ಕರೆಂಟ್ ಏನು? ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಫ್ರೀ ಕರೆಂಟ್ ನ ಕೊಡ್ತಾನೇ ಇರ್ಬೋದು ರೈತರಿಗೆ. ಇವತ್ತು ಹುಡುಗರಿಗೆ ಕೆಲಸ ಎಷ್ಟು ಬೇಕಾದ್ರೂ ಸೃಷ್ಟಿ ಮಾಡಬಹುದು. ನಿಮ್ ಕೆರೆಗಳು ತುಂಬಿಸ್ಬೋದು. ನಿಮ್ ಕುಡಿಯೋ ನೀರು ಮನೆಗೆ, ನಲ್ಲಿ ನೀರು ಕುಡಿಯೋದಕ್ಕೆ ಮನೆಗೂ ಕೊಡ್ಬೋದು. ಬಡವರಿಗೆ ಮನೆ ಕೊಡ್ಬೋದು, ಬಡವರಿಗೆ ಸೈಟ್ ಕೊಡ್ಬೋದು. ಇದನ್ನೆಲ್ಲ ಎಷ್ಟು ವರ್ಷದಲ್ಲಿ ಮಾಡ್ಬೋದು ಅಂತ ಅಂದ್ರೆ ಬರೀ ಒಂದು 12-13 ಲಕ್ಷ ಕೋಟಿ ಇದ್ರೆ ಸಾಕು. ಒಂದ್ 3 ವರ್ಷದಲ್ಲಿ ಮಾಡಾಕ್ ಬಿಡ್ಬೋದು. ಆದ್ರೆ ಮೋದಿ ಅವ್ರು ನಮ್ ದುಡ್ಡೆಲ್ಲ ಎಲ್ಲಿಗೆ ಎತ್ಕೊಂಡೋಯ್ತಾವ್ರೆ? ಅವ್ರ ರಾಜ್ಯಕ್ಕೆ ಎತ್ಕೊಂಡೋಯ್ತಾವ್ರೆ. ಅದನ್ನೇನೋ ನಾನು ಕೇಳಿದ್ದಕ್ಕೆ ಏನಂದ್ರು ಗೊತ್ತೇ? ನೀನೊಬ್ಬ ದೇಶದ್ರೋಹಿ ಅಂದ್ರು. ನೀನೊಬ್ಬ ದೇಶದ್ರೋಹಿ ಅಂತ ನಾನು ಹೆಂಗಾಯ್ತೀನಿ? ನಮ್ ರಾಜ್ಯಕ್ಕೆ ನಾನು ಅನ್ಯಾಯ ಆಯ್ತಾ ಇರೋದನ್ನ ಕೇಳಿದ್ರೆ ಕರ್ನಾಟಕದ ಕನ್ನಡಿಗರ ತೆರಿಗೆ ಹಣ ಉತ್ತರ ಭಾರತದವರ ಅಭಿವೃದ್ಧಿಗೆ ಅಂದ್ರೆ ನಾವು 5 ಗ್ಯಾರಂಟಿ ಕೊಟ್ಟಿದೀವಿ. 50,000 ಕೋಟಿ ರೂಪಾಯಿ, 58,000 ಕೋಟಿ ಖರ್ಚಾಯ್ತಾ ಇದೆ. ನೀವು 10 ವರ್ಷದಲ್ಲಿ 17 ಲಕ್ಷ ಕೋಟಿನ ಕೈಗಾರಿಕೋದ್ಯಮಿಗಳಿಗೆ, ಬಂಡವಾಳಶಾಹಿಗಳಿಗೆ, ಕಾರ್ಪೊರೇಟ್ ಸೆಕ್ಟರ್ಗಳಿಗೆ, ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ನೀವು ಸಾಲ ಮನ್ನಾ ಮಾಡಿದ್ದೀರಲ್ಲ. ರೈತರಿಗೆ ಸಾಲ ಮನ್ನಾ ಮಾಡಿದ್ರ? ಬಡವರು ಸ್ತ್ರೀ ಶಕ್ತಿ ಸಂಘದವ್ರು ತಗೊಂಡಿದ್ರಲ್ಲ, ಆ ಸಾಲ ಮನ್ನಾ ಮಾಡಿದ್ದೀರಾ ನೀವು? ರೈತರಿಗೆ ಏನಾದ್ರು ಡಬಲ್ ಮಾಡ್ತೀನಿ ಅಂದ್ರಲ್ಲ, ಅದು ಮಾಡಿದೀರಾ? ಏನೂ ಇಲ್ಲ. ಇವತ್ತು ನಮ್ ದುಡ್ಡು ಎತ್ಕೊಂಡು ಹೋಗ್ಬಿಟ್ಟು ಉತ್ತರ ಪ್ರದೇಶದಲ್ಲಿ ಆದಾಯ ಬಂದಿತ್ತು, ಅದನ್ನ ಸಾಲ ಮನ್ನಾ ಮಾಡಿದ್ರ? ಬಿಹಾರದಲ್ಲಿ ಸಾಲ ಜಾಸ್ತಿ ಆಗಿತ್ತು, ದುಡ್ಡು ಬಂದದೆ ಅನ್ಬಿಟ್ಟು ಆ ದುಡ್ಡು ಎತ್ಕೊಂಡೋಗಿ ಸಾಲ ಮನ್ನಾ ಮಾಡಿದ್ರ?
ದಕ್ಷಿಣ ಭಾರತದವ್ರ ದುಡ್ಡು, ಮಹಾರಾಷ್ಟ್ರದ ದುಡ್ಡು ಯಥೇಚ್ಛವಾಗಿ ಅದೇ ಅನ್ಬಿಟ್ಟು ಆ ದುಡ್ಡನ್ನ ಕಾರ್ಪೊರೇಟ್ ಕಂಪನಿಗಳಿಗೆ ಸಾಲ ಮನ್ನಾ ಮಾಡ್ಬಿಟ್ಟು ಇವತ್ತು ನಾವು ಏನೋ ಬಡವರಿಗೆ 2,000 ರೂಪಾಯಿ ಕೊಟ್ರೆ, ಅಕ್ಕಿ ಫ್ರೀ ಕೊಟ್ರೆ ಸರ್ಕಾರ ದಿವಾಳಿ ಆಗೋಗುತ್ತೆ ಅಂತ ಅಂದ್ರೆ ಯಾವ್ದು ಸರಿ? ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಯಾರು ವಿರೋಧವಾಗಿ ಮಾತಾಡೋಂಗೇ ಇಲ್ಲ ಅಂದ್ರೆ ರೈತರು ಕಷ್ಟದಲ್ಲಿದ್ದವರಿಗೆ, ಕಷ್ಟಕ್ಕೆ ಸುಖಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ನಾವು ಉಳುವವನೇ ಭೂಮಿ ಕೊಡಿಯ ಕಾನೂನು ತರಲಿಲ್ಲ ಅಂದ್ರೆ ನಿಮ್ಗೆಲ್ಲ ಭೂಮಿ ಎಲ್ಲಿರ್ತಿತ್ತು? ಸಿಗ್ತಿದ್ದ ನಿಮಗೆ ಭೂಮಿ? ಬಡವರಿಗೆ ಸೈಟ್ ಕೊಡ್ಬೇಕು ಅಂತ ಮಾಡ್ಲಿಲ್ಲ ಅಂತಿದ್ರೆ ಬಡವರೆಲ್ಲ ಮನೆ ಕಟ್ಕೊಳಕ್ ಆಯ್ತಿತ್ತ? ಇವತ್ತು ಕರೆಂಟ್ ನ ನೀವು ಬಿಲ್ ಕಟ್ಬಿಟ್ಟು ಪಂಪು ಮೋಟರ್ ಓಡಿಸೋಂಗಿದ್ರೆ ನಿಮ್ ಕೈಲಿ ವ್ಯವಸಾಯ ಮಾಡಕ್ ಆಯ್ತಿತ್ತ? ನಿಮ್ ಕೈಲಿ ನಿಮ್ ಅಡಿಕೆ ತೋಟ ನಡೀತಿತ್ತ ವ್ಯವಸಾಯ ಮಾಡಿದ್ರೆ? ತಿಂಗಳಿಗೆ 8,000, 6,000, 5,000 ಬಿಲ್ ಬರೋದು ಪಂಪು ಮೋಟರ್ ಓಡಿದ್ರೆ ಮಾಡಕ್ ಆಯ್ತಿತ್ತ? ಇವತ್ತು ಕಾಂಗ್ರೆಸ್ ಅವರೆಲ್ಲ ಮಾಡಿದ್ದು. ಇವತ್ತು ಕಾಂಗ್ರೆಸ್ ಯಾವತ್ತೂ ಕೂಡ ಕೊಟ್ಟದ್ದನ್ನ ವಾಪಸ್ ಇಸ್ಕೊಂಡಿಲ್ಲ. ನಾವೇನೇ ಮಾಡ್ಬೇಕು ಅಂದ್ರೂ ರೈತರ ದೃಷ್ಟಿಯಿಂದ ಮಾಡ್ತೀವಿ, ಕೂಲಿ ಕಾರ್ಮಿಕರ ದೃಷ್ಟಿಯಿಂದ ಮಾಡ್ತೀವಿ, ಜಾತಿ ದೃಷ್ಟಿಯಿಂದ, ಧರ್ಮ ದೃಷ್ಟಿಯಿಂದ ಮಾಡೋದಿಲ್ಲ. ಈ ದೇಶದಲ್ಲಿ ಎಲ್ಲಾ ಜಾತಿಯವರು ಇದ್ದಾರೆ, ಎಲ್ಲಾ ವರ್ಗದವರು ಇದ್ದಾರೆ, ಎಲ್ಲಾ ಧರ್ಮದವರು ಇದ್ದಾರೆ. ಅವ್ರನ್ನ ಒಗ್ಗಟ್ಟಾಗಿಡಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು. ಆ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನವನ್ನ ಉಳಿಸಬೇಕು ಅಂತೇಳಿ ಕಾಂಗ್ರೆಸ್ ಪ್ರತಿಯೊಂದು ಹಂತದಲ್ಲೂ ಕೂಡ ಕೆಲಸ ಮಾಡಿದೆ. ಇವತ್ತು ನಾನು ನಿಮ್ಮಲ್ಲಿ ಬಂದಿರೋದು, ನಾನು ಕೆಲಸ ಮಾಡಿದ್ದೀನಿ, ನನಗೆ ಕೂಲಿ ಕೊಡಿ ಅಂತ ಕೇಳಕ್ ಬಂದಿದ್ದೀನಿ. ನಾನು ಬರೋಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರೂ ಹೇಳಿ, ಇಲ್ಲಿ ಯಾವ್ದಾರ ಶುದ್ಧ ಕುಡಿಯೋ ನೀರಿನ ಘಟಕ ಅಂತ 10 ಪೈಸೆ ಲೀಟರ್ ಯಾರು ಕೊಡ್ತಿದ್ರೇನ್ರಿ? ಶುದ್ಧ ಕುಡಿಯೋ ನೀರಿನ ಘಟಕ ಇವತ್ತು ನಾನು ಮಾಡಿದ್ದು ಇಡೀ ರಾಜ್ಯದಲ್ಲಿ, ಇಡೀ ಕ್ಷೇತ್ರದಲ್ಲಿ. ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ನಾನು ಈ ರಾಜ್ಯಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ರೂಪವನ್ನ ಮಾಡಿಸಿದ್ದೀನಿ. ಸೊ ಇವತ್ತು ನಿಮ್ಮ ಆಸ್ತಿಗಳು ಅಲ್ಲಿ ತಾಲೂಕ್ ಆಫೀಸ್ಗೆ ಹೋದ್ರೆ ಪಾಣಿ ಇಲ್ಲ ಅಂತಾನೆ, ಮ್ಯೂಟೇಷನ್ ಇಲ್ಲ ಅಂತಾನೆ, ಸಾಗುವಳಿ ಚೀಟಿ ಇಲ್ಲ ಅಂತಾನೆ, ಎಲ್ಲ ಕತ್ಕೊಂಡು ಹೋಯ್ತಾವ್ರೆ. ಇದನ್ನ ತಡಿಬೇಕು ಅಂತ ಹೇಳ್ಬಿಟ್ಟು ಈಗೆಲ್ಲ ಡಿಜಿಟಲೈಸೇಷನ್, ಸ್ಕ್ಯಾನಿಂಗ್ ಮಾಡಿಸ್ತಾ ಇದ್ದೀನಿ. ಇನ್ 3 ತಿಂಗಳಲ್ಲಿ ಎಲೆಕ್ಷನ್ ಮುಗಿಯೋದ್ರೊಳಗಡೆ ಎಲ್ಲ ಮುಗೀತದೆ. ಹಾಗೇನಿಲ್ಲ, ಹೋಗ್ಬಿಟ್ಟು ಇಂಥ ಸರ್ವೆ ನಂಬರ್ ಅದೇ ಅಂತಂದ್ರೆ ಇಂಥದ್ದಿಲ್ಲ ಅಂತ ಪಟ್ ಅಂತ ಪ್ರಿಂಟ್ ತೆಗೆದು ಕೊಡುವಂತ ವ್ಯವಸ್ಥೆ, ದಿನದಲ್ಲಿ ಕೊಡುವಂತ, ಅರ್ಧ ಗಂಟೆಲಿ ಕೊಡುವಂತ ವ್ಯವಸ್ಥೆ. ಈಗ ಪಾಣಿನ ಹೆಂಗೆ ನೀವು ಮನೇಲಿ ಕೂತ್ಕೊಂಡು ಫೋನಲ್ಲಿ ತಗೋತಿರೋ, ಅಲ್ಲೋಗಿ ದುಡ್ಡು ಕಟ್ಟು ಅಂದ್ರೆ ಪಟ್ ಅಂತ ಕೊಡುವಂತ ವ್ಯವಸ್ಥೆನ ಜಾರಿ ಮಾಡಿದ್ದೀನಿ. ಇದು ಜೆಡಿಎಸ್ ಅವ್ರು ಮಾಡ್ತಾ ಇದ್ರೆ, ಜೆಡಿಎಸ್ MLA ಮಾಡಿದ್ರೆ, ಬಿಜೆಪಿ ಅವ್ರು ಮಾಡಿದ್ರೆ, ನಿಮ್ಮ ಊರಲ್ಲಿ ಒಂದು KPSC ಕರ್ನಾಟಕ ಮಾದರಿ ಪಬ್ಲಿಕ್ ಶಾಲೆನ ಮಾಡಬೇಕು ಅಂತೇಳಿ ನಿಮ್ ಪಂಚಾಯತಿಗೆ ಒಂದು ಶಾಲೆ ಅಂತೇಳಿ ನಿಮ್ಮೂರಲ್ಲೂ ಒಂದು ಶಾಲೆನ ಸ್ಯಾಂಕ್ಷನ್ ಮಾಡಿದೀವಿ. 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೈನ್ಸ್ ಲ್ಯಾಬ್ ಇರ್ತದೆ, ಮ್ಯಾಥಮೆಟಿಕ್ಸ್ ಲ್ಯಾಬ್ ಇರ್ತದೆ, ಇಂಗ್ಲಿಷ್ ಲ್ಯಾಬ್ ಇರ್ತದೆ. ಹುಡುಗರು ಆಟ ಆಡಕ್ ಮೈದಾನ ರೆಡಿ ಮಾಡಿರ್ತೀವಿ. 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲ್ಲಾ ಶಾಲೆಗಳನ್ನ ಒಂದೇ ಕಡೆ ತಂದು ಮಕ್ಕಳನ್ನ, ಎಲ್ಲಾ ಶಿಕ್ಷಕರು ಒಳ್ಳೆ ಶಿಕ್ಷಕರು ತಂದು ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನ ಕೊಡಿಸಿ, ನಿಮ್ಮ ಮಕ್ಕಳು ಬೆಂಗಳೂರಲ್ಲಿ ಯಾವ ತರ ಶಿಕ್ಷಣ ಸಿಗ್ತಾ ಇದೆ, ಮಾಗಡಿ ಟೌನ್ ಅಲ್ಲಿ ಯಾವ ತರ ಖಾಸಗಿ ಶಿಕ್ಷಣ ಸಿಗ್ತಾ ಇದೆ, ಅದೇ ತರ ನಿಮ್ಮ ಮಕ್ಕಳು ಕೂಡ ಓದಬೇಕು ಅಂತಕ್ಕಂತ ಕನಸನ್ನ ಇಟ್ಕೊಂಡು ಇವತ್ತು ನಮ್ಮ ಜಿಲ್ಲೆನಲ್ಲಿ 20 ಮಂಜೂರಾತಿಯನ್ನ ಮಾಡಿಸಿದ್ದೇನೆ. ಎಲ್ಲ ಖಾಸಗಿ ಕಂಪನಿಗಳು ಒಪ್ಪಿಕೊಂಡು ಮುಂದೆ ಬಂದಿವೆ. ಮುಂದೊಂದು ದಿನಗಳಲ್ಲಿ ನಿಮ್ಮ ಆಶೀರ್ವಾದ ಇದ್ರೆ 100 ಶಾಲೆಗಳನ್ನ ಮಾಡಿಸ್ತೀನಿ. ಎಷ್ಟು? 100 ಶಾಲೆಗಳು ನಮ್ಮ ಜಿಲ್ಲೆನಲ್ಲಿ ನನ್ನ ಗುರಿ ಇರೋದು. ನೀವು ನನಗೆ ಆಶೀರ್ವಾದ ಮಾಡ್ತೀರಾ ಇಲ್ವಾ? ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಬಿಜೆಪಿ ಕ್ಯಾಂಡಿಡೇಟ್ಗೆ ಎಲ್ಲೋ ಹೊಂಟೋಗಿರ್ತದೆ. ದೇವೇಗೌಡ್ರೆ ಏನು ಮಾಡ್ಲಿಲ್ಲ, ಅಧಿಕಾರದಲ್ಲಿದ್ದವರು, ಪ್ರೈಮ್ ಮಿನಿಸ್ಟರ್ ಆಗಿದ್ದವರು. ಕುಮಾರಸ್ವಾಮಿನೇ ಏನು ಮಾಡ್ಲಿಲ್ಲ, ಹೌದಾ ಅಲ್ವಾ? ಇವತ್ತು ಈ ಜಿಲ್ಲೆಯಿಂದ ನಿಂತಿರೋರು ಯಾರು? ನಾನೊಬ್ನೇ, ಬೇರೆಯವ್ರು ಯಾರು ನಿಂತಿಲ್ಲ. ನಿಮ್ಮ ಮಾಗಡಿ ಮಂಜು ನಿಂತಿಲ್ಲ, ನಿಮ್ಮ ಇವರು ಯಾರು ಚನ್ನಪಟ್ಟಣದ ಯೋಗೇಶನು ನಿಂತಿಲ್ಲ, ಅವ್ರ ಮಾಗಡಿ ಮಂಜುನು ನಿಂತಿಲ್ಲ, ಕುಮಾರಸ್ವಾಮಿನೂ ನಿಂತಿಲ್ಲ. ನಿಂತಿರೋ ನಾನು ನಿಮ್ ಸೇವೆ ಮಾಡ್ತೀನಿ, ನಿಮ್ ಋಣ ತೀರಿಸ್ತೀನಿ, ನನಗೆ ಆಶೀರ್ವಾದ ಮಾಡಿ ಅಂತ ಕೈ ಮುಗಿದು ಪ್ರಾರ್ಥಿಸ್ತಾ ಇದ್ದೇನೆ. ದಯವಿಟ್ಟು ನಾನು ಮಾಡಿದ ಕೆಲಸಕ್ಕೆ ಕೂಲಿ ಕೊಟ್ಟು ಆಶೀರ್ವಾದ ಮಾಡಿ ಅಂತ ಹೇಳಿ ನಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸಿ ನಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.